ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶೀಘ್ರದಲ್ಲಿಯೇ ವಿಶೇಷ ಅಧಿವೇಶನ ಕರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರಾಜಕೀಯ ದುರುದ್ದೇಶ ಇಲ್ಲ. ಹೊಸ ವರ್ಷದಲ್ಲಿ ಅಧಿವೇಶನ ಕರೆಯುವುದು ಸಂಪ್ರದಾಯ. ಮನ್ರೇಗಾ ಯೋಜನೆ ಬದಲಾವಣೆಯಿಂದ ಸಮಸ್ಯೆ ಆಗಿದೆ. ಈ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಲಾಗುತ್ತೆ. ಮತ್ತೆ ಆ ಯೋಜನೆ ಪುನರ್ ಸ್ಥಾಪಿಸಬೇಕು ಅಂತ ಹೇಳಿ ಒತ್ತಾಯ ಮಾಡುವ ಸಂಬಂಧವೇ ಈ ತೀರ್ಮಾನ ಅಂತ ಹೇಳಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಈ ಉದ್ದೇಶ ಬಿಟ್ಟರೆ ಇನ್ನೇನಿದೆಪ್ಪ? ಈ ಸೆಷನ್ ವಿಚಾರದಲ್ಲಿ ಕರೆದಿರೋ ಸೆಷನ್ ವಿಚಾರದಲ್ಲಿ ಕೂಡ ರಾಜಕೀಯ ದುರ್ಬಳಕೆ ಅಂತ. ಈಗ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ, ಮೊದಲನೇ ವರ್ಷದಲ್ಲಿ ಹೊಸ ವರ್ಷದಲ್ಲಿ ಮಾಡಲೇಬೇಕಲ್ಲ. ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ, ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಜಾಯಿಂಟ್ ಸೆಷನ್ ಮಾಡೋದು ಮ್ಯಾಂಡೇಟ್ರಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ನರೇಗಾ ಉದ್ದೇಶ ಏನು ನಿಮಗೆ? ಅದು ಗೊತ್ತಾ ನಿಮಗೆ? ನರೇಗಾ ಉದ್ದೇಶ ಯಾಕಾಯ್ತು ಅಂತ? ರೈತರಿಗೆಲ್ಲ ಹೇಳಪ್ಪ, ಇಲ್ಲಿ ರೈಟ್ ಟು ವರ್ಕ್, ರೈಟ್ ಟು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡಿದ್ದಾರೆ. ಪುನೀತ್, ಬಳ್ಳಾರಿ ವಿಚಾರವಾಗಿ ಸಾಕಷ್ಟು ಮುಖ್ಯಮಂತ್ರಿಗಳು ಹರಿಹಾಯ್ದಿದ್ದಾರೆ. ಜೊತೆಗೆ ಅಧಿವೇಶನದ ವಿಚಾರವಾಗಿ ಕೂಡ ಕೆಲವಷ್ಟು ಮಾತುಗಳನ್ನು ವಿವರಿಸಿದ್ದಾರೆ. ಜೊತೆಗೆ ಏನೆಲ್ಲ ಹೇಳಿದ್ರು ಇದಲ್ಲದೆ ದಶರಥ್, ಈಗ ಮುಖ್ಯವಾಗಿ ಬಳ್ಳಾರಿ ಘಟನೆಗೆ ಸಂಬಂಧಪಟ್ಟಂತೆ ಅದನ್ನು CIDಗೆ ವಹಿಸಬೇಕು ಅಂತಕ್ಕಂಥ ಒಂದು ಬಿಜೆಪಿಯ ಒತ್ತಾಯ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ತಿರುಗಟ್ಟನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾಡಿದಂಥದ್ದು. ಮೈಸೂರಿನಲ್ಲಿರುವಂತಹ ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸಿದಂತಹ ಮುಖ್ಯಮಂತ್ರಿಗಳು ಬಿಜೆಪಿ ನಾಯಕರ ವಿರುದ್ಧ ತಿರುಗೇಟನ್ನು ಕೊಟ್ಟಂಥದ್ದು. ಅವರ ಈ ಒಂದು ಹೇಳಿಕೆ ಏನಿದೆ ಅಂದರೆ, ಈ ಒಂದು ಕೇಸನ್ನು CID ಇರ್ಬೋದು, CBIಗೆ ವಹಿಸಲಿಕ್ಕೆ ಅದನ್ನು ಮನವಿ ಮಾಡಲಿಕ್ಕಾಗಲಿ ಒತ್ತಾಯ ಮಾಡಲಿಕ್ಕಾಗಲಿ ಅವರಿಗೆ ನೈತಿಕತೆ ಇಲ್ಲ. ಯಾಕೆಂತ ಹೇಳಿದರೆ, ಅವರು ಹಿಂದೆ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಷ್ಟು ಕೇಸ್ಗಳಿಗೆ ಅವರು CBIಗೆ ವಹಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದಾವುದನ್ನು ಕೂಡ ಮಾಡಿಲ್ಲ. ಹೀಗಾಗಿ ಅವರಿಗೆ ಆ ಥರದ ಪ್ರಶ್ನೆಗಳನ್ನು ಮಾಡ್ತಕ್ಕಂಥ ನೈತಿಕತೆ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಮತ್ತೊಂದು ಕಡೆ ಹೇಳೋದಾದರೆ, ಜನಾರ್ದನ್ ರೆಡ್ಡಿ ಅವರ ಒಂದು ಕೇಸಿಗೆ ಸಂಬಂಧಪಟ್ಟಂತೆಯೂ ಕೂಡ ಬಳ್ಳಾರಿಯಲ್ಲಾದಂತಹ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾತನಾಡ್ತಾ ಇರತಕ್ಕಂಥದ್ದು ಕೇವಲ ರಾಜಕೀಯ ಉದ್ದೇಶದಿಂದ ವಿನಃ ರಾಜ್ಯದ ಅಭಿವೃದ್ಧಿಯ ವಿಚಾರಕ್ಕಾಗಿ ಅಲ್ಲ. ಹೀಗಾಗಿ ಬಿಜೆಪಿಯ ನಾಯಕರ ಮಾತುಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅವರು ರಾಜಕೀಯ ಉದ್ದೇಶಕ್ಕೆ ಅವರು ಮಾಡಬೇಕಾದಂತಹ ಏನು ಕೆಲಸಗಳಿರ್ತಾವೆ ಅವ್ರು ಮಾಡಲಿಕ್ಕೆ ನಮ್ಮದು ಯಾವುದೇ ರೀತಿಯಾದಂತಹ ತಕರಾರಿಲ್ಲ. ಬದಲಿಗೆ ನಮ್ಮ ಅಧಿವೇಶನ ಇರಬಹುದು, ಜೊತೆಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳೇನಿರ್ತವೆ ಇವೆಲ್ಲವೂ ಕೂಡ ಎಂದಿನಂತೆ ನಡೆದುಕೊಂಡು ಹೋಗ್ತಾವೆ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.